ಇವತ್ತೇ ಮಾಡ್ಬೇಕು ನೀವು. ಬಿಹಾರದಲ್ಲಿ ಶುರುವಾಗಿದೆ NDA ವಿಜಯೋತ್ಸವ. ಅಲ್ಲಿ ಯಾಕೆ ಹಿಂಗಾಯ್ತು ಅಂತ ಇವತ್ತೇ ವಿಶ್ಲೇಷಣೆ ಮಾಡಬೇಕು. ಭರ್ಜರಿ ಗೆಲುವಿನತ್ತ NDA ಮೈತ್ರಿಕೂಟದ ಅಭ್ಯರ್ಥಿಗಳಿದ್ದಾರೆ. ಸಿಹಿಯನ್ನ ಹಂಚೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ JDU ವಿಜಯೋತ್ಸವವನ್ನ ಆಚರಿಸ್ತಾ ಇದೆ. ಆಲ್ರೆಡಿ ರಿಪೋರ್ಟ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ಆಲ್ರೆಡಿ NDA ಅಭ್ಯರ್ಥಿಗಳು ಬೆಳಿಗ್ಗೆನೆ ಮನೆಯಲ್ಲಿ ಸ್ವೀಟ್ ಪ್ರಿಪರೇಷನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಡಿಗೆಯವರನ್ನು ಕರೆಸ್ಬಿಟ್ಟು ಸೀದಾ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ತಾರೆ. ಏನಕ್ಕೆ ಅಂತ ನಾನು ಅಲ್ಲಲ್ಲ ಎಕ್ಸಿಟ್ ಲಾಸ್ಟ್ ಇಯರ್ ಎಕ್ಸಿಟ್ ಪೋಲ್ಗಳು ನಿಮ್ಮ ಪರ ಇದ್ದು ಅವರ ಪರ ಆಗಿರೋದು. ಆದ್ರೆ ನಮಗೆ ಹೌದು ಅಲ್ಲ, ನಾನು ಇವರು ಬೆಳಗ್ಗೆನೆ ಸ್ವೀಟ್ ಮಾಡ್ತಾ ಇದ್ರು ಅಂದ್ರಲ್ಲ, ಅದಕ್ಕೆ ವಾಟ್ ಎವರ್ ಬೇರೆ ಅಂತದಲ್ಲ ಹೇಳ್ತಿಲ್ಲ ಅಂದ್ರೆ ನಿಮ್ ಪರವಾಗಿ ಬಂದಿರಲಿಲ್ಲ. ನೀವು ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಈಗ ವಿ ಆರ್ ಟಾಕಿಂಗ್ ಅಬೌಟ್ MY ವೋಟಿಂಗ್ ಅಂತ ನಮ್ಮ ಸಮೀವುಲ್ಲಾ ಸರ್ ಹೇಳಿದ್ರು. ಸರ್ ಇಲ್ಲ, ಟರ್ನ್ ಔಟ್ಗೆ ಅಲ್ಲಲ್ಲ ಟರ್ನ್ ಔಟ್ಗೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ತೇಜಸ್ವಿ ಯಾದವ್ಸ್ ವೋಟ್. ಹಿನ್ನಡೆಯಲ್ಲಿದ್ದಾರೆ ತೇಜಸ್ವಿ ಯಾದವ್. ನಾನು ಹೇಳ್ತಾ ಇದ್ದೀನಿ ಕೇಳಿ. ಎಕ್ಸಿಟ್ ಪೋಲ್ಗೆ ಮೊದಲು ಆಲ್ ಪೋಲ್ಸ್ ಆನ್ ಬಿಹಾರದಲ್ಲಿ ನಿಮಗೆ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅನ್ನುವ ಪೋಲ್ ಏನಾದರೂ ಆಗಿದ್ರೆ ಅದರಲ್ಲಿ ಟಾಪ್ 1 ಇದ್ದಿದ್ದು ತೇಜಸ್ವಿ ಯಾದವ್. 22%, 43% ಫಸ್ಟ್, ಕರೆಕ್ಟ್. ಅರ್ಥ ಆಯ್ತಾ? ಅವರು ಇವತ್ತು ಹಿನ್ನಡೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಲೈಕ್ ಸಮೀವುಲ್ಲಾ ಸರ್ ಸೆಡ್, NDA ಅಲಯನ್ಸ್ ಏನಿದೆ ಅಲ್ವಾ, ದೇ ಆರ್ ಏಬಲ್ ಟು ಟೇಕ್ ಔಟ್ ದ ವೋಟ್ ಈವನ್ ಫ್ರಮ್ ದ ಬಂಚ್ ಆಫ್ MY ಕಾಂಬಿನೇಷನ್. ವೋಟ್ ಬ್ಯಾಂಕ್ ಅನ್ನು ಹೊಡೆಯುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ವೋಟ್ ಬ್ಯಾಂಕ್ ಛಿದ್ರ ಆಗಿದೆ. ಇವತ್ತು ನಿಮ್ಮ ಭದ್ರಕೋಟೆ ಅಂತ ನೀವು ಕಣ್ಣು ಮುಚ್ಕೊಂಡ್ಬಿಟ್ಟು ಅವ್ರು ಏನಾದ್ರೂ ನಮ್ಗೆ ವೋಟ್ ಹಾಕ್ತಾರೆ, ಅವ್ರು ಹುಕ್ಕೂ ನಮ್ಗೆ ವೋಟ್ ಹಾಕ್ತಾರೆ ಅಂತ ಹೇಳುವವರು ಕೂಡ ಇವತ್ತು ನಿಮ್ಮನ್ನು ಕೈ ಬಿಟ್ಟ. ಅದೊಂದು ಎಚ್ಚರಿಕೆ ಸಂದೇಶನೂ ಹೌದು. ಎಚ್ಚರಿಕೆ ಮತ್ತು ಬಹಳ ಎಚ್ಚರಿಕೆ ಹಲವು ಸಲ ಕೊಟ್ಟವ್ರೆ ಸರ್. ಅಲ್ಲ ಎಚ್ಚೆತ್ಕೊಂಡಿಲ್ಲ. ಕೆಲಸ ಎಲ್ಲ ಕಡೆ ಆಗಿದೆ. 90 ಸಲ ಆಗಿ. 1 ಮಿನಿಟ್ ಸುಧೀಂದ್ರ ಅವರೇ ಲಾಸ್ಟ್ ನಿಮ್ಗೆ 90 ಸಲ ಎಚ್ಚರಿಕೆ ಕೊಟ್ಟವ್ರೆ. ರಾಹುಲ್ ಗಾಂಧಿ ಅವರ 95ನೇ ಸಲ ಇದೆ. 95ನೇ ಸಲ. ಆತರ ಹೇಳ್ಬೇಡಿ. ಅಷ್ಟರಲ್ಲೂ ಕೂಡ ವಿಶ್ಲೇಷಣೆ ಮಾಡಿ ಅದನ್ನ ಏನ್ ಮಾಡ್ಬೇಕು ಅಂತ ಕೆಲಸ ಪಕ್ಷದಲ್ಲಿ ಮಾಡಿದೆ. ಇನ್ 10 ಬಾಕಿ ಇದೆ ಅಂದ್ರೆ ಕರ್ನಾಟಕ ಕೇರಳನು ಬಿಟ್ಕೊಡ್ಬೇಕು ನೀವು. 10 ಕಲ್ಲಿಗೆ 0 ಇವತ್ತಿನ ದಿನ ಈಗ ಮುಸಲ್ಮಾನರು ಇರ್ಬೋದು ಅಥವಾ ಯಾದವ್ರು ಇರ್ಬೋದು, ಬೇರೆ ಯಾರೇ ಇರಬಹುದು. ನಾನು ಆಗ್ಲೇನೆ ಹೇಳಿದೆ ಒಂದ್ಸತಿ, ಬಿಹಾರ್ನಲ್ಲಿ ಅತ್ಯಂತ ಪೊಲಿಟಿಕಲ್ ಆಕ್ಟಿವಿಟೀಸ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ತಕ್ಕಂಥವ್ರು. ಅವ್ರಿಗೆ ಗೊತ್ತಿದೆ. ನಾನು ಕರ್ನಾಟಕಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಯಾವ ರೀತಿ ಗ್ಯಾರಂಟೀಸ್ ಫೇಲ್ ಆಗಿದೆ, ಗ್ಯಾರಂಟಿಗಳ ಹೆಸರಲ್ಲಿ ಇವರು ಮೊನ್ನೆ ಯಾವುದೋ ಒಂದು ಸಿವಿಕ್ ಅಂತ ಅಂದ್ಬಿಟ್ಟು ಒಂದು ಏಜೆನ್ಸಿಯವರು 3 ವಾರಗಳಿಂದ ಒಂದು ರಿಪೋರ್ಟ್ ಕೊಟ್ಟರು. ಕೇವಲ 3.67% ಮಾತ್ರ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಗಿರೋದು ಕರ್ನಾಟಕದಲ್ಲಿ, ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದು. ಇನ್ನು 28% ಇಂಪ್ಲಿಮೆಂಟೇಷನ್ ಪ್ರೋಸೆಸ್ಸಲ್ಲಿದೆ. ಅಂದರೆ ಕಳೆದ 30 ತಿಂಗಳಲ್ಲಿ ಏನೂ ಕೆಲಸ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟರು. ಅಂದರೆ ಅರ್ಥ ಏನು ಅಂದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಂಪ್ಲೀಟ್ ವೈಫಲ್ಯತೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು. ನಾನು ಕಳೆದ ವಾರದಲ್ಲಿ ಇದೇ ಶುಕ್ರವಾರ ನಾನು ಒರಿಸ್ಸಾದಲ್ಲಿದ್ದೆ. ಅವರು ಹೇಳ್ತಾ ಇದ್ರು ಕರ್ನಾಟಕ ಮೇ ಕುಚ್ ಬಿ ಡೆವಲಪ್ಮೆಂಟ್ ನೈ ಹೊರ ಅಂತ ಒರಿಸ್ಸಾದಲ್ಲಿ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ ಒರಿಸ್ಸಾಗಿಂತ ಜಾಸ್ತಿ ತಿಳ್ಕೊಂಡಿರ್ತಕ್ಕಂಥವರು ಬಿಹಾರ್ನವರು. ಅಂದರೆ ಅರ್ಥ ಅವ್ರಿಗೆ ಗೊತ್ತಿದೆ ಎಲ್ಲೋ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆರ್ಥಿಕ ಪರಿಸ್ಥಿತಿಯನ್ನು, ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇಲ್ಲೂ ಹದಗೆಡಿಸ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಜಂಗಲ್ ರಾಜ್ ಬರುತ್ತೆ ಅಂತ ಹೇಳಿ ಅದು ಯಾವುದೇ ಕಮ್ಯುನಿಟಿ ಇರ್ಬೋದು ಅವ್ರಿಗೆಲ್ಲರೂ ಸಹ ಏಕಪಕ್ಷೀಯವಾಗಿ ಓಟ್ ಹಾಕಿರ್ತಕ್ಕಂಥದ್ದು. ಆಯ್ತಾಯ್ತು, ಒಂದ್ ನಿಮಿಷ ರಾಕೇಶ್ ಸರ್, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಪೊಲಿಟಿಕಲ್ ಐಡಿಯಾಲಜಿ ಬಗ್ಗೆ ಪಾಪ ಸಮೀರ್ ಸರ್ ಹೇಳಿದ್ರು, ನಮ್ಮ ಸುಧೀಂದ್ರ ಅವರು ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿಗೆ ಯಾವ್ದು ಇವತ್ತು ಪೊಲಿಟಿಕಲ್ ಐಡಿಯಾಲಜಿ ಅಂತ ಸ್ವಲ್ಪ ಡಿಫೈನ್ ಮಾಡಿ. ಯಾಕಂದರೆ ನಾನೇ ಸ್ಟಡಿ ಮಾಡಿದಾಗ 7 ಬಾರಿ ಐಡಿಯಾಲಜಿ ಚೇಂಜ್ ಆಗಿದೆ. ಇಲ್ಲಿಂದ ರೈಟಿಂದ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಹೋಗಿದ್ದಾರೆ, ಎಕ್ಸ್ಟ್ರೀಮ್ ಲೆಫ್ಟಿಂದ ಮತ್ತೆ ಸೆಂಟ್ರಿಕ್ ಲೆಫ್ಟ್ ರೈಟ್ಗೆ ಬಂದಿದ್ದಾರೆ, ಸೆಂಟ್ರಿಕ್ ಲೆಫ್ಟಿಂದ ಸೆಂಟ್ರಿಕ್ ಪಾರ್ಟಿ ಆಗಿದ್ದಾರೆ, ಮತ್ತೆ ಈಗ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಹೋಗಿದ್ದಾರೆ. ಅಂದರೆ ಯಾವುದು ಐಡಿಯಾಲಜಿ ಯಾವ್ದಾದ್ರು ಪಾರ್ಟಿನಲ್ಲಿ ಇಲ್ಲ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅದರಿಂದಾಗಿ ಇವತ್ತು ಕಾಂಗ್ರೆಸ್ ಸಿಂಗಲ್ ಡಿಜಿಟ್ 5 ಇನ್ನು 2 ಅವರ್ ಹೋದ್ಮೇಲೆ ಅದೇನಾದ್ರೂ 5ಕ್ಕಿಂತ ಕಡಿಮೆ ಆಗ್ಬಿಟ್ರೆ ಆಶ್ಚರ್ಯ ಇಲ್ಲ. ಅಂದ್ರೆ ಅರ್ಥ ಖಂಡಿತ. ರಾಹುಲ್ ಗಾಂಧಿ ಅವರು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಹೋಗಿಲ್ಲ ಅಂತೀವಿ. ಅವರು ಶಿವನ್ ಟೆಂಪಲ್ಗೆ ಹೋಗಿ ಧೋತಿ ಉಟ್ಕೊಂಡ್ರೆ ಅವರು ಶಿವನ್ ಟೆಂಪಲ್ಗೆ ಹೋಗಿ ಧೋತಿ ಉಟ್ಕೊಂಡು ನಾಟಕ ಮಾಡಿದ್ರಿ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ?
ಐಡಿಯಾಲಜಿ ಹಿಂದುತ್ವದ ಬಗ್ಗೆ ಮಾತಾಡಿದರೆ ನೀವು ಅದು ಫೇಕ್ ಹಿಂದುತ್ವ ಅಂತ ಹೇಳ್ತೀರಿ. ಕರೆಕ್ಟ್, ಅದು ನಿಮ್ಮ ಸ್ಟ್ರಾಟಜಿ. ನಾವು ಸಮೀಲ ಸರ್ ಇವರೊಂದು ಮಾತು ಹೇಳಿ, ಒಂದೇ ನಿಮಿಷ ನಿಮಗೆ ಬರ್ತೀರಿ, ಸುಧೀಂದ್ರ ಅವರೇ ನಿಮಗೆ ಬರ್ತೀರಿ. ಸಮೀಲ್ ಅವರೇ ಒಂದು ಮಾತು, ಈಗ ಇವ್ರು ಹೇಳಿದರು ಕರ್ನಾಟಕದಲ್ಲಿ ಆದಂತಹ ಅವಘಡಗಳು, ಅಂದ್ರೆ ಈ ಭಾಗ್ಯದಿಂದ ಆಗಿರುವ ಅವಘಡಗಳು, ಆಗುತ್ತಾ ಇರುವ ಅವಘಡಗಳು ಬಿಹಾರಲ್ಲಿ ಜನತೆಗಳಿಗೆ ಗೊತ್ತಾಗ್ಬಿಡ್ತು ಇದು ಫೇಕ್ ಅಜೆಂಡಾಗಳು. ಇದರಿಂದ ನಾವು ಬಿಹಾರ ಮೊದಲೇ ನಾವು ಭಾರಿ ಡೆವಲಪ್ಮೆಂಟ್ ಹೊಂದಿದ್ವಿ, ಇದು ಈ ರೀತಿಯ ಡೆವಲಪ್ಮೆಂಟ್ ಬಂದರೆ ನಾವು ವರ್ಲ್ಡಲ್ಲಿ ನಂಬರ್ 1ಗೆ ಬರ್ತೀವಿ. ಈಗ ಇಂಡಿಯಾದಲ್ಲಿ ನಂಬರ್ 1 ಇದ್ದೀವಿ ಡೆವಲಪ್ಮೆಂಟಲ್ಲಿ, ವರ್ಲ್ಡಲ್ಲಿ ಅಮೆರಿಕವನ್ನು ಮೀರಿಸ್ತೀವಿ ಅನ್ನೋ ಒಂದು ಲೆವೆಲ್ಗೆ ವೋಟ್ ಹಾಕಿದ್ರು ಅಂತ ಹೇಳ್ತಾರೆ. ಈಗ ಈ ಕಮ್ಯುನಿಕೇಷನ್ ಹೆಂಗಾಯ್ತು ಅನ್ನೋದಕ್ಕೆ ಒಂದು ತಮಾಷೆ ಇದೆ. ಇಲ್ಲಿ DK ಶಿವಕುಮಾರ್ ಅವರು ಇಲ್ಲಿಯ ಬಿಹಾರಿಗಳಿಗೆಲ್ಲ ಲೀವ್ ಕೊಡ್ತಾರೆ, ಬೆಂಗಳೂರಿನ ಬಿಹಾರಿಗಳಿಗೆಲ್ಲ ಕಂಪನಿಗಳಿಗೆ ಹೇಳ್ತಾರೆ ನೀವು ಲೀವ್ ಕೊಟ್ಬಿಡಿ, ಅವ್ರು ಹೋಗಿ ಅಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಬರ್ತಾರಂತ. ಎಲ್ಲೋ ಅವರು ಹೋಗ್ಬಿಟ್ಟು ಬೆಂಗಳೂರದು ಗುಂಡೇ ಮುಚ್ಚಿಲ್ಲ, ಅನುದಾನನೇ ಇಲ್ಲ, ನಮ್ಮ ಅಧೋಗತಿ ಆಗಿದೆ, ನೀವು ಹೋಗಿ ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅಂತ ಅವರೇನೋ ಕ್ಯಾಂಪೇನ್ ಮಾಡ್ದಂಗಿದೆ. ಏನನ್ಸುತ್ತೆ ನಿಮಗೆ? ಒಂದು ಐಡಿಯಾಲಜಿಕಲ್ ವಿಚಾರದ ಬಗ್ಗೆ ನನ್ನ BJP ಸ್ನೇಹಿತರು ಹೇಳ್ತಿದ್ರು. ಈಗ ರಾಹುಲ್ ಗಾಂಧಿಯವರು ಫೈಟ್ ಮಾಡಿದ ರೀತಿ ಯಾವುದೋ ಒಂದು ವಿಚಾರ ಇಟ್ಕೊಂಡು ಅದನ್ನ ಒಂದು ಕ್ಯಾಂಪೇನ್ ಅನ್ನೋ ಥರ ಮಾಡಿದ್ರು ಅಷ್ಟೇ. ಅಲ್ಲಿ ಲೋಕಲ್ ಕಾಂಗ್ರೆಸ್ ಲೀಡರ್ಗೆ ರಾಹುಲ್ ಗಾಂಧಿ ಅವರ ಇಮೇಜನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ.